ನಿಮ್ ಮುಂದೆ ಮಾಡ್ಲಾಕತ್ತಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಅನದರ್ ಬ್ಲಾಗ್. ಇವತ್ತಿನ ಬ್ಲಾಗ್ ಸ್ವಲ್ಪ ಸ್ಪೆಷಲ್. ಏನಪ್ಪ ಸ್ಪೆಷಲ್ ಅಂದ್ರೆ ನಿನ್ನೆ ಸಾಯಂಕಾಲ 8 ಗಂಟೆಗೆ ಇನ್ಸ್ಟಾಗ್ರಾಮ್ದಾಗ ನಮ್ದು 10K ಕಂಪ್ಲೀಟ್ ಆಯ್ತು ಫಾಲೋವರ್ಸ್. ಎಲ್ಲ ಫ್ರೆಂಡ್ಸಿಗೆ ನಮ್ಮ ಕಡೆಯಿಂದ ಧನ್ಯವಾದಗಳು. ಇವತ್ತು ಅದರದ್ದು 10Kದು ಒಂದು ಅರ್ಧ KG 1 kg ಕೇಕ್ ತಗೊಂಬಂದು ಏನೋ ಒಂದು ಸಣ್ಣದಾಗಿ ಸೆಲೆಬ್ರೇಷನ್ ಮಾಡೋಣಂತ ಈ ಬ್ಲಾಗ್ ಮಾಡಾಕತ್ತೀನಿ. ಯಾರು ಹೊಸಬರು ಈ ವಿಡಿಯೋ ನೋಡಕತ್ತೀರಿ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ. ಯೂಟ್ಯೂಬ್ದಾಗನ ಆದಷ್ಟು ಬೇಗ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡ್ಸರ ಅಂತ ಹೇಳ್ತಾ ಈ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಗೈಸ್. ಇವತ್ತು ನಾವು 6ನೇ ಫ್ಲೋರ್ದಾಗ ಕಟ್ಟಿಂಗ್ ಕೆಲಸ ಮಾಡಕ್ಕಂತ ಬಂದೀವಿ. ಮಡ್ಡಿ ಗಿಡ್ಡಿ ಎಲ್ಲ ಕಲಿಸಿಟ್ಟಾರ, ಸೈಡಿಗೆ ಕಾಣಿಸತ್ರಲ್ಲ, ಇದ ಕಟ್ಟಿಂಗ್ ಕೆಲಸ. ಇವತ್ತು ಬರೀ ಇದನ್ನೇ ಮಾಡಿಕೊಂಡು ಪೂರ ಅಲ್ಲಿ ಗಂಟ, ಅಲ್ಲಿಂದ ಹಿಂಗೆ ಲೆಫ್ಟಿಗೆ ಸ್ವಲ್ಪ ಸೈಡಿಗೆ ಅದ, ಅಲ್ಲಿ ತನಕ ಕಟ್ಟಿಂಗ್ ಮಾಡ್ಬೇಕಂತ ನೋಡೋಣ. ಇಲ್ಲಿಗ ಈಕೆ ಇಲ್ಲಿ ಆಡ್ಲಕತ್ತಾಳ, ಆಕೆ ಅಲ್ಲಿ ಹೋಗ ಮಡ್ಡಿ ತೊಗೊಂಬರ್ಲಾಕ. ಕೆಲಸ ಸ್ಟಾರ್ಟ್ ಮಾಡೋಣ ಗಾಯ್ಸ್. ಟೈಮ್ 9 ಗಂಟೆ ಐತೆ. ಇಷ್ಟೊತ್ತು ಗಂಟ ಕೆಲಸ ಮಾಡಿದೀವಿ. ಕರೆಕ್ಟಾಗಿ 1 ಗಂಟೆ ಐತೆ ಟೈಮ್. ಏನೇನು ಮಾಡಿದೀಪ್ಪ ಇವಾಗ ಕೆಲಸ ಏನಂದ್ರೆ ಇಲ್ಲಿ ನೋಡ್ರಿ ಗಾಯ್ಸ್, ಇದೆಲ್ಲ ಮಾಡಿವಿ. ಇಲ್ಲಿ ಕಾಣಿಸ್ತೈತಿಲ್ಲ ಕಟ್ಟಿಂಗ್ ಕೋರ್, ಇದೆಲ್ಲ ಮಾಡ್ಕೊಂಬಂದೀವಿ. ಈ ಸೈಡ್ ನಾ ಮಾಡೀನಿ, ಈ ಸೈಡ್ ನನ್ನ ಹೆಂಡತಿ ಮಾಡ್ಯಾಳ. ನೋಡ್ರಿ ಹೆಂಗೆ ಬಂದೈತಿ ಕಟ್ಟಿಂಗ್ ಕೆಲಸಗಳು. ಇವು ಚಂದ ಬಂದಿರೋದಿಲ್ಲ, ನನ್ನ ಪ್ಯಾಚ್ ವರ್ಕ್ ಅಲ್ಲ, ಏನು ನನ್ನ ಪ್ಲಾಸ್ಟಿಕ್ ಮಾಡಿದ್ರೆ ಚೆನ್ನಾಗಿ ಬರ್ತಿತ್ತ. ಏನು ಕಾಣಿಸ್ತೈತ್ರಲ್ಲ, ಇದೆಲ್ಲನೂ ಮಾಡಿ ಇವತ್ತು ಇಲ್ಲಿಂದ ಅಲ್ಲಿ ಗಂಟ ನಾವು ಮಾಡಿರೋ ಕೆಲಸ ನೋಡಿದ್ದೀರಿ ಅಂತ ಅಂದ್ಕೊತೀನಿ. 1 ಗಂಟೆ ಇದೆ ಟೈಮು. ಊಟಕ್ಕೆ ಹೋಗಂಬ್ರಿ, ಊಟ ಮಾಡಿ ತಿರ್ಗಾ ಮತ್ತೆ 2 ಗಂಟೆ ಸುಮಾರು ಮತ್ತೆ ಕೆಲಸಕ್ಕೆ ಬರ್ಬೇಕು. ಮತ್ತು ನೆಕ್ಸ್ಟ್ ಫ್ಲೋರ್ ಮೇಲ್ಗಡೆ ಮ್ಯಾಲಿನ ಫ್ಲೋರ್ದಾಗ ಕೆಲಸ ಮಾಡ್ಬೇಕು. ಅಲ್ಲಿ ಹೆಂಗೆ ಕಾಣುತ್ತಲ್ಲ ನೈಟ್ ಹೊತ್ತು 1 ಫ್ಲೋರ್ 2 ಫ್ಲೋರ್ ಏರಿ ನೋಡೋಕೆ ಆಗೋದಿಲ್ಲಪ್ಪ, ಅಷ್ಟೊಂದು ಭಯ ಬರುತ್ತೆ, ಹೆವಿ ಭಯ ಅಂತ. ಬಿಲ್ಡಿಂಗ್ದಾಗ ಏನಂತ ಹೇಳಿದ್ರು, ಒಂದು 4 ದಿನ ಸಟ್ ಹೊಡ್ಕೊಂಡು ಬಿಲ್ಡಿಂಗ್ದಾಗ ಇದ್ವಿ. ನೈಟ್ ಹೆಂಗೆ ಬಂತ ಹಂಗೆ ಕನಸು ಬೀಳಕೈದ್ವು, ಬಿಲ್ಡಿಂಗ್ದಾಗ ಇರೋದು ಒಳ್ಳೇದಲ್ಲ ಅಂತಂದು ಮತ್ತೆ ಹೊರಗಡೆ ಸೈಡ್ ಇರುತ್ತೆ ಅಂತ ಹೇಳಿದ್ನಿ. ಆ ಹೊರಗಡೆ ಸೈಡ್ ಮಾಡಿ ಕೊಟ್ರ ಪತ್ರಸ ಹೊಡೆದಕ್ಕೆ ಸೈಡಿಗೆ, ಅದರೊಳಗೆ ಅದೀವಿ. ಈಗ ಅದೆಲ್ಲ ಮಾತಾಡ್ಕೊಂಡು ಕುಂಡಲಕ್ಕೆ ಟೈಮ್ ಇಲ್ಲ. 1 ಗಂಟೆಗೆ ಅದ. ಊಟಕೊಂಬರಿಪ್ಪ. ಊಟ ಗೀಟ ಮಾಡಿ ಮತ್ತೆ ಕೆಲ್ಸಕ್ಕೆ ಬಂದೀವಿ. ಅವಾಗ 6ನೇ ಫ್ಲೋರಿನಾಗ ಮಾಡಿದ್ವಿ, ಈಗ 7ನೇ ಫ್ಲೋರಿಗೆ ಬಂದೀವಿ. ನೋಡ್ರಿ ಇದ್ರಾಗ ಎಷ್ಟು ಅದು ಕೆಲಸ. ಸೇಮ್ ಇಲ್ಲಿ ಕಾಣಿಸ್ತೈತಲ್ಲ, ಇದೆಲ್ಲ ಅದೇ ಥರನಾಗ ಇಲ್ಲೇಸಿಂದ ಅಲ್ಲಿ ತಕ್ಕ ಮಾಡ್ಬೇಕು. ಬಂದು ಇದಿಷ್ಟು ಮಾಡೀವಿ. ಈಗ ಅಲ್ಲಿ ಗಂಟ ಮಾಡೀನಿ, ಇನ್ನು ಇದಿಷ್ಟು ಮಾಡ್ಬೇಕು. ಇದಿಷ್ಟು ಮಾಡಿ ಕರೆಕ್ಟ್ 6 ಗಂಟೆಗೆ ಬೇಕರಿಗೆ ಹೋಗೋದದ. ಬೇಕರಿಗೆ ಎದಕ್ಕಪ್ಪ ಅಂದ್ರೆ ಸಾಯಂಕಾಲ ಇದು ಇನ್ಸ್ಟಾದಾಗ 10K ಕಂಪ್ಲೀಟ್ ಆಯ್ತಲ್ಲ, ಅದೊಂದು ಸೆಲೆಬ್ರೇಷನ್ ಮಾಡ್ಬೇಕಂತ. ಏನೋ ಒಂದು ಅರ್ಧ KG ಕೇಕ್ ತೊಗೊಂಬಂದು ಕಟ್ ಮಾಡೋಣಂತ ಒಂದು ಸಣ್ಣದೊಂದು ಆಸೆ ಅದ. 6 ಗಂಟೆ ಕೆಲಸ ಬಿಟ್ಟು ತಕ್ಷಣ ಬೇಕ್ರಿ ಗುಡಿ ಹೋಗಿ ಕೇಕ್ ತಗೊಂಬಂದು ಸೆಲೆಬ್ರೇಷನ್ ಮಾಡೋಕಲ್ಕೆ ವಿಡಿಯೋ ತೋರಿಸ್ತೀನಂತ. ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್. ಈಗ ಜಸ್ಟ್ ಕೆಲಸ ಬಿಟ್ಟು ಮನೆಗೆ ಬಂದೀವಿ. ಸ್ವಲ್ಪ ಬೇಸರ ಆಗೈತಿ, ಅದಕ್ಕೆ ಚಹಾ ಕಾಸ್ಲಕತ್ತಾಳ. ಚಹಾ ಕುಡ್ದುಬಿಟ್ಟು ಹೋಗಿ ಬೇಕರಿಗೆ ಹೋಗಿ ಒಂದು ಅರ್ಧ KG ಕೇಕ್ ತರಮಂತ. 10K ಆದ. ಅದಕ್ಕೆ ತಗೊಂಬಂದ್ಮೇಲೆ ತೋರಿಸ್ತೇನಂತ. ಜಸ್ಟ್ ಈಗ ಅಂಗಡಿ ಬೇಕರಿಗೆ ಹೋಗಿ ಕೇಕ್ ತಗೊಂಬಂದಿನಿ. ನೋಡ್ರಿ ಗಾಯ್ಸ್ ಹೆಂಗೈತಿ ಕೇಕ್ ಅಂತ. 10K ಫಾಲೋವರ್ಸ್ ಕಂಪ್ಲೀಟೆಡ್ ಅಂತ ಬರೆಸೀನಿ. ಬರೀ ಈಗ ಇದನ್ನ ಕಟ್ ಮಾಡೋಣ.
ಎಲ್ಲರಿಗೂ ನಮಸ್ಕಾರ. ಇವತ್ತು ನೀವು ಕೊಟ್ಟಿರೋ ಸಪೋರ್ಟಿಂದ ಇನ್ಸ್ಟಾಗ್ರಾಮ್ದಾಗ 10K ಫಾಲೋವರ್ಸ್ ಕಂಪ್ಲೀಟ್ ಮಾಡೀವಿ. ಇದೇ ಥರ ಸಪೋರ್ಟು ಕೊಡ್ತಾ ಇರ್ರಿ. ನಿಮ್ಗೆ ಮನ್ಸು ಏನು ಹೇಳ್ಬೇಕಂತ ತಿಳಿಯಲಾಗ್ಯದ. ನಮ್ಮ ಕೈಲಾದಷ್ಟು ಕಾಮಿಡಿ ವಿಡಿಯೋ ಮಾಡ್ಲಕ್ಕ ಟ್ರೈ ಮಾಡ್ತೀವಂತ. ಈಗ 10K ಫಾಲೋವರ್ಸ್ ಕಂಪ್ಲೀಟ್ ಆದದಕ್ಕೆ ಕೇಕ್ ತಗೊಂಬಂದಿವಿ. ಅದನ್ನ ಸೆಲೆಬ್ರೇಷನ್ ನಿಮ್ಮ ಮುಂದೆನೆ ಮಾಡೋಣ ಅಂತ ಮಾಡಕೈತಿವಿ. ಬರೀ ಮಾಡೋಣ. ಇದು ಹಂಗ ಹೊಡಿಬೇಕಲೇ ಇದು ತಂದಿದ್ದು ಹೊಡೋದು ಗೊತ್ತಿಲ್ಲ ಮತ್ತಿಂದ ಓದತ್ತೆ. ನೋಡ್ರಿ ಗಾಯ್ಸ್, ನಿಮ್ ಮುಂದೆನೆ ಮಾಡ್ಲಕೈತಿ. ಇದು ಹತ್ತಲೇ ಆಗ್ಯದ ಗಾಯ್ಸ್. ಕೂತ್ ಗುಡಿದೇವ ಏನ್ ತೊಂದ್ ಹಚ್ಚಬೇಕಪ್ಪ ಅದನ್ನ ಕೈಯ ಗಡ್ಕಂದ ಹಚ್ಚಮ್ಮ. ನೋಡಿದ್ರಲ್ಲ ಗಾಯ್ಸ್, 10K ಸೆಲೆಬ್ರೇಷನ್ ಯಾವ ಥರ ಇತ್ತಂತ. ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡೋಣ. ಯಾರು ಹೊಸಬರು ನೋಡ್ಲಾಕೈತ್ರಿ ಚಾನಲ್ನ, ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ ಆದಷ್ಟು ಬೇಗ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿಸ್ರಿ ಅಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ ಗಾಯ್ಸ್. ಬಾಯ್.